ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ನಮ್ಮ ಬ್ಯಾಂಕಾಕಿನ ಲಾಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತು ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇವತ್ತು ಯಾವ್ಯಾವ ಪ್ಲೇಸಸ್ನೆಲ್ಲ ನೋಡ್ಬೋದು ಅನ್ನೋದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ವ್ಲಾಗ್ನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಇವತ್ತು ನಾವು ಹೋಗ್ತಾ ಇರೋಂಥ ಪ್ಲೇಸಲ್ಲಿ ತುಂಬ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತ ಹೇಳ್ತಾರೆ, ನಾವು ಕೂಡ ನೋಡಿದ್ದೀವಿ. ಸೊ ಅದರಿಂದನೇ ಈ ಒಂದು ಪ್ಲೇಸ್ನ ನಾವು ಕಸ್ಟಮೈಸ್ ಮಾಡಿಸ್ಕೊಂಡು ಹಾಕ್ಕೊಂಡಿರೋಂಥ ಪ್ಲೇಸು. ಸೊ ಅದರಿಂದ ಇವಾಗ ನಾನಂತೂ ಬೇಗನೆ ಎದ್ದಿದ್ದೀನಿ. ಸೊ ಬೆಳಗ್ಗೆ ಎದ್ದುಬಿಟ್ಟು ನನಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಂಥ ಅಭ್ಯಾಸ ಆವಾಗಲಿಂದನೂ ಇದೆ. ಸೊ ನಾನು ಯಾವುದೇ ದೇಶಕ್ಕೆ ಬಂದರೂ ಕೂಡ ಕಾಫಿ ಕುಡಿಯೋ ಅಭ್ಯಾಸನ ನಿಲ್ಲಿಸೋದೇ ಇಲ್ಲ ನಾನು. ಅಟ್ಲೀಸ್ಟ್ ಏನು ಸಿಕ್ಕಿಲ್ಲ ಅಂದರೂ ಒಂದು ನೆಸ್ಕೆಫೆ ಕಾಫಿ ಪೌಡರ್ ಯಾವಾಗಲೂ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಜಸ್ಟ್ ಒಂದು ಬಿಸಿ ನೀರು ತೊಗೊತೀನಿ, ಒಂದು ಗ್ಲಾಸು ನೆಸ್ಕೆಫೆ ಪೌಡರ್ ಹಾಕ್ಕೊಳ್ತೀನಿ, ಹಂಗೆ ಕುಡಿದ್ಬಿಡ್ತೀನಿ. ಸೊ ಹೇಗೆ ಅಂತ ಹೇಳಿದ್ರೆ ನನಗೆ ಕಾಫಿ ಅಡಿಕ್ಷನ್ ಸ್ವಲ್ಪ. ಸೊ ಅದರಿಂದ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ತಾನೇ ಜಸ್ಟ್ ಹೋಗಿ ಒಂದು ಫ್ಲಾಸ್ಕಷ್ಟು ಹಾಟ್ ವಾಟರ್ ತೊಗೊಂಡು ಬಂದೆ. ಸೊ ಭವಾನಿ ಇನ್ನೂ ಎದ್ದಿರಲಿಲ್ಲ, ನಾನು ಒಬ್ಬಳೇ ಎದ್ದಿರೋದು. ಭವಾನಿ, ದಿವ್ಯಾ, ಸೌಮ್ಯ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಇನ್ನು. ಸೊ ಅವರೆಲ್ಲ ಎದ್ದೊಳಷ್ಟರೊಳಗಡೆ ನಾನೊಂದು ರೌಂಡ್ ಕಾಫಿ ಕುಡಿದ್ಬಿಟ್ಟು ಒಂದು ರೌಂಡ್ ವಾಕ್ ಹೋಗೋಣ ಅಂತ ಸುಮ್ಮನೆ ಹಾಗೆ ಒಂದು ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಕಾಫಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನೆಸ್ಕೆಫೆ ಪೌಡರ್ ಇಟ್ಟಿರ್ತಾರೆ, ಕಾಫಿ ಪೌಡರ್ ಇಟ್ಟಿರ್ತಾರೆ, ಹಾಗೆ ಮಿಲ್ಕ್ ಪೌಡರ್ ಇಕ್ಕಿದ್ರು, ಮತ್ತು ಶುಗರ್ ಕೂಡ ಇಟ್ಟಿದ್ರು. ಸೊ ನಾನಿಲ್ಲಿ ಕಾಫಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಸಖತ್ತಾಗಿರೋಂಥ ಕಾಫಿ ಪ್ರಿಪೇರ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಕಾಫಿ ಅಂದರೆ ಹೀಗೆ ಇರಬೇಕು, ಸ್ಟ್ರಾಂಗ್ ಇರಬೇಕು, ಹಾಲು ಕಡಿಮೆ ಇರಬೇಕು, ಸಕ್ಕರೆ ಕಡಿಮೆ ಇರಬೇಕು, ಆವಾಗ ಕುಡಿಯೋಕ್ಕೆ ಕಾಫಿ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಈ ಥರ ಕುಡಿಯೋಕ್ಕೆ ಇಷ್ಟ? ನನ್ನ ಬ್ಲಾಗ್ ನೋಡ್ತಾ ಇರೋರಲ್ಲಿ ಯಾರಾದರೂ ಕಾಫಿ ಲವರ್ಸ್ ಇದ್ದೀರಾ ಅಂತ ಕಮೆಂಟ್ಸ್ ಮಾಡಿ, ನನಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನನ್ನ ಇವತ್ತಿನ ದಿನನ ಒಂದು ಸಖತ್ತಾಗಿರೋಂಥ ಸ್ಟ್ರಾಂಗ್ ಕಾಫಿ ಮೂಲಕ ಈ ಒಂದು ದಿನನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಗ ಕಾಫಿ ಕುಡಿದು ಇವಾಗ ನಾವೆಲ್ಲರೂ ಕೂಡ ರೆಡಿ ಆಗ್ತಾಯಿದ್ದೀವಿ. ರೆಡಿಯಾಗಿ ಹಾಗೆ ನಮ್ಮ ಬ್ಯಾಗ್ಸ್ ಎಲ್ಲ ಕೂಡ ಹಾಗೆ ಪ್ಯಾಕ್ ಮಾಡ್ಕೊಳ್ಬೇಕು, ಯಾಕಂದರೆ ಚೆಕ್ಔಟ್ ಮಾಡಿನೇ ನಾವು ಹೊರಡ್ತಾ ಇದ್ದೀವಿ. ಸೊ ಚೆಕ್ಔಟ್ ಮಾಡಿ ಹೊರಟು ಅಲ್ಲಿಂದ ನಾವು ಪ್ಲೇಸಸ್ ನೋಡಿಕೊಂಡು ಹಾಗೆ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ. ಸೊ ಅದರಿಂದ ನೋಡಿ, ಇವಾಗ ನಾವು ಫೈನಲ್ ಆಗಿ ಈ ಥರ ರೆಡಿ ಆಗಿದ್ದೀವಿ. ಲಿಫ್ಟ್ ಇದೆಲ್ಲ, ಲಿಫ್ಟಲ್ಲಿ ಮಿರರ್ ಥರ ಇತ್ತು. ಸೊ ಅದರಿಂದ ನಾವೆಲ್ಲರೂ ಹಾಗೆ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಾ ಇದ್ದೆ. ಸೌಮ್ಯ ಹೋಗಿ ಚೆಕ್ಔಟ್ ಮಾಡ್ತಾ ಇದ್ದಾಳೆ. ಸೊ ನಾನು, ಭವಾನಿ ಮತ್ತು ದಿವ್ಯಾ 3 ಜನನು ಹಾಗೆ ನಿಂತ್ಕೊಂಡು ಫೋಟೋ ತೊಗೊಳ್ತಾ ಇದ್ವಿ. ಸೊ ನೋಡಿ, ಇವತ್ತಿನ ನಮ್ಮ ಲಾಸ್ಟ್ ಡೇ ಔಟ್ಫಿಟ್ ಈ ಥರ. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಹೇಗೆ ಕಾಣಿಸ್ತಾ ಇದ್ದೀವಿ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾವು ರೆಡಿಯಾಗಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಟಿಫನ್ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಟಿಫನ್ ಟೈಮ್ ಆಗೋಗಿದೆ ಅಂಥೇಳಿ, ಕ್ಲೋಸ್ ಆಗಿತ್ತು ಅಂಥೇಳಿ ಅವ್ರು ಮತ್ತೆ ನಿಮಗೆ ಟಿಫನ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹೊರಗಡೆ ಹೋಗಿನೇ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲರೂ ಇವಾಗ ಪಕ್ಕದಲ್ಲೇ ಅಂದರೆ ನಾವಿದ್ದಂಥ ಹೋಟೆಲ್ ಪಕ್ಕದಲ್ಲೇ ಮತ್ತೊಂದು ಹೋಟೆಲ್ ಇದೆ. ಸೊ ಅಲ್ಲಿ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡಿದ್ದೀವಿ. ಅದು ಬರೋವರೆಗೂ ಸುಮ್ಮನೆ ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ದೀವಿ, ಹಾಗೆ ಸೆಲ್ಫಿಗಳು ತೊಗೊಳ್ತಾ ಇದ್ವಿ. ಸೊ ನೋಡಿ, ಬಂತು ಊಟ ಮಾಡೋದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕೆಂದರೆ ನೈಟ್ ಕೂಡ ಸರಿಯಾಗಿ ಡಿನ್ನರ್ ಕ್ರೂಸಲ್ಲಿ ಊಟ ಮಾಡಿರಲಿಲ್ಲ. ಸೊ ಚೆನ್ನಾಗಿ ಟಿಫನ್ ಮಾಡಿಕೊಂಡು ಹೊರಡೋಣ ಅಂಥೇಳಿ. ಸೊ ಫೈನಲ್ ಆಗಿ ನಮ್ಮ ಬಿಲ್ ಬಂದು 350 ಬಾಟ್ ಬಂತು. ಸೊ ನೋಡಿ, 350 ಬಾಟ್ ಪೇ ಮಾಡಿಬಿಟ್ಟು ಇವಾಗ ಮತ್ತೆ ರೂಮಿಗೆ ಬಂದು ಚೆಕ್ಔಟ್ ಮಾಡೋದಕ್ಕೆ ಅಂತೇಳಿ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನೋಡಿ, ಇವಾಗ ಲಗೇಜ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಹೊರಡ ಅಂತ ಟೈಮ್. ಹೋಗೋಕ್ಕೂ ಮುಂಚೆ ನಿಮ್ಗೊಂದ್ಸಲಿ ರೂಮ್ ತೋರಿಸ್ಬಿಡೋಣ, ಚೆಕ್ಔಟ್ ಮಾಡ್ತಾ ಇದೀವಲ್ಲ ಅಂಥೇಳಿ ರೂಮ್ ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ರೌಂಡ್ ನೋಡ್ಕೊಂಡ್ಬಿಡಿ. ಎಲ್ಲ ಗಲೀಜಾಗ್ಬಿಟ್ಟಿದೆ, ಏನು ಮಾಡೋದು? ವಾಶ್ರೂಮ್, ಸೋಪು, ಬ್ರಷ್, ವಾಶ್ರೂಮ್, ಸ್ನಾನ ಮಾಡೋಕ್ಕೆ. ಅಷ್ಟೇ ಅಲ್ವಾ? ನಂದಿನಿ, ನಾವಿಲ್ಲೆಲ್ಲ ಇಟ್ಕೊಂಡಿದ್ದೀವಲ್ಲ ಇವಾಗ, ಇದನ್ನ ಮಸ್ತಾಗೈತೆ. ಬಂದೆ ಆಫ್ ಮಾಡಲಿಲ್ಲ. ನಾನು ಪಾಸ್ಪೋರ್ಟ್ ಕೊಡಿದ್ದೀನಿ ನಿಮ್ಮಿಬ್ಬರದು, ನಿಮ್ಮ ಕೇಸ್ ಬೇಕಂದ್ರೆ. ನಾನು ಅಲ್ಲಿ ಚೆಕ್ಔಟ್ ಮಾಡ್ತಿದ್ರೆ ಅಲ್ಲಿ ಪ್ರೊಸೀಜರ್ ಎಷ್ಟು ಲಗೇಜ್ಗಳಿದೆ ನೋಡಿ. ನೋಡಿ ನಮ್ಮ ಲಗೇಜ್ಗಳು ಬಂದಿರೋದು 4 ಜನ 5 ದಿನಕ್ಕೆ. ನೋಡಿ, ಯಾರು ಸಾಕಾದಾಗ ಬರ್ತೈತೆ. ಅಲ್ಲಿ ಪ್ರೊಸೀಜರ್ ಎಲ್ಲ ಇರೋದು, ಏನೋ ಕಾಸು ಬೇರೆ ಇಸ್ಕೋಬೇಕು, ಅದಕ್ಕೆ ಮಾಡ್ತಿರ್ತೀನಿ. ನೀವು ಲಗೇಜ್ ಎಲ್ಲ ಮಾಡಬೇಕು. ಬರೀ ಈಟಕ್ಕೆ ಬರ್ತಾ ಇದೆಯಾ? ನಾವು ಇವತ್ತು ಲಾಸ್ಟ್ ಡೇ ಮನೆಗೆ ಹೋಗ್ತಿದ್ದೀವಿ. ಅಂದ್ರೆ ಇನ್ನ ಟೈಮ್ ಐತೆ, ಇನ್ನ ರಾತ್ರಿವರೆಗೂ ಟೈಮ್ ಐತೆ. ಬಂಗಳೂರು ಬ್ಯಾಕ್ ಟು ಬಂಗಳೂರು.
ನಮ್ಮ ಆಸ್ತಿ ನೀವ್ ನೋಡಿದ್ರೆ ಎದ್ರಕೊಂಡ್ಬಿಡ್ತೀರ. ನಾವೇ ಹೊತ್ಕೊಂಡು ಹೋಗಕ್ಕಾಗದೇ ಇರೋಷ್ಟು ಆಸ್ತಿ ಇಟ್ಕೊಂಡಿದೀವಿ ನೋಡಿ. ಇಷ್ಟೊಂದು ಲಗೇಜ್ ಇನ್ನ ಬೇರೆ ಅಲ್ಲಿದೆ. ಅವಳು ಒಂದು ಲಗೇಜ್, ನಾನು ಒಂದು ಲಗೇಜ್, ಇವಳೊಂದು ಲಗೇಜ್, ಅವಳೊಂದು ನಾವ್ 4 ಜನನು ಲಗೇಜ್. ಬ್ಯಾಕ್ ಕ್ಯಾಮ್ರಾ ತೋರಿಸಿಲ್ಲ. ಇದು ಬ್ಯಾಕ್ ತೋರಿಸ್ದೆ. ಹೆಂಗಪ್ಪ ಎತ್ಕೊಳ್ಳೋದು. ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು, ರಾಂಗ್ ಗುರು. ನಾನು ರಾಂಗ್ ಅಂತ ಇದ್ದೆ ನೋಡಿ, ಸ್ಟ್ರಾಂಗ್ ಅಂತ. ಇಲ್ದೇನೆ ನಾವೇ ಎಲ್ಲ ಎತ್ಕೊಂಡು ಕ್ಯಾರಿ ಮಾಡ್ತಿದ್ವಿ. ಗ್ರೇಟ್. ಬಟ್ ಆದ್ರೆ ನನ್ನ ಗಂಡನಂತೂ ಬೇಜಾರು ನೆನ್ಸ್ಕೊಂಡಿದ್ದೀನಿ. ನಾನು ಒಂದು ಬ್ಯಾಗ್ ಎತ್ತಕ್ಕೆ ಬಿಡ್ತಿರ್ಲಿಲ್ಲ ನನ್ನ. ನಾವು ಯಾವಾಗೂ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿದ್ದಲ್ವಾ, ಫ್ರೆಂಡ್ಸು. ಅವಾಗ ಅವ್ರು ಎಲ್ಲ ಫ್ರೆಂಡ್ಸ್ ಮಾಡಿದ್ರು. ಮತ್ತೆ ಬಾಯ್ಸ್ ಜೊತೆ ಹೋಗ್ಬೇಕಾದ್ರೆ ಇಷ್ಟೊಂದು ಲಗೇಜ್ ಎತ್ಕೊಂಡು ಮಕ್ಕಳು ನೋಡಿ. ಬಟ್ ಆದ್ರೂ ಎತ್ಕೊಂಡು ಹೋಗ್ತಿದ್ವಿ. ಬಟ್ ಇಷ್ಟೊಂದಿಲ್ಲ. ಬಟ್ ಲಗೇಜ್ ಬ್ಯಾಲೆನ್ಸ್ ಮಾಡ್ತಾರೆ ಬಾಯ್ಸ್ ಇದ್ರೆ. ಅವ್ರದ್ದೇನಿರಲ್ವಲ್ಲ. ಇಲ್ಲಿ ಬರೀ ನಾವು ಫುಲ್ ಗರ್ಲ್ಸ್ ಇದ್ವಲ್ಲ, ಈ ಜನ ಒಂಥರ ಗರ್ಲ್ ಗ್ಯಾಂಗ್ ಟ್ರಿಪ್ ಒಂಥರ ಸಖತ್ತಾಗಿತ್ತು. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಎಲ್ಲ. ಬಟ್ ಆದ್ರೂ ನಾವು ಒಂದ್ 2-3 ವಿಡಿಯೋಸ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ವಿ ರೂಮಲ್ಲೆಲ್ಲ. ಹಾಗೆಲ್ಲ ಟೈಮೇ ಇಲ್ಲ, ಮನ್ಗೆ ಇಲ್ಲ. ಹಂಗ್ ನೋಡಿದ್ರೆ ಬಿಸಿ ಆಗಿದ್ವಿ. ಎಲ್ಲ ಒಂದು ಪ್ಲೇಸ್ ಮಿಸ್ ಮಾಡದೆ ಎಲ್ಲ ಕವರ್ ಮಾಡಿದೀವಿ. ಸೊ ಟೈಮ್ ಇರ್ಲಿಲ್ಲ. ಟೈಮಾಗಿ ಹೋಗಿದೆ, ನಡೀರಿ ಹೋಗೋಣ ಅಂತೇಳಿ ಇವಾಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಸೊ ಏಕೆಂದರೆ ಬೆಳಗ್ಗೆನೇ ನಾವು ಹೊರಡಬೇಕಿತ್ತು, ಲೇಟ್ ಆಗೋಯ್ತು. ಚೆಕ್ಔಟ್ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಸೊ ಇವಾಗ ಹೋಗ್ತಾ ಶಾಪಿಂಗ್ ಬೇರೆ ಮಾಡಬೇಕು ಅಂತ ಹೇಳಿ ಕೇಳಿದ್ವಿ. ಬಟ್ ಅವ್ರೇನು ಹೇಳ್ತಿದ್ದಾರೆ, ನಿಮಗೆ ಪ್ಲೇಸ್ ನೋಡೋಕ್ಕಾಗಲ್ಲ ಶಾಪಿಂಗ್ ಹೋದರೆ ಅಂತ ಹೇಳಿದ್ರು. ಸೊ ಇಲ್ಲ, ಅಟ್ಲೀಸ್ಟ್ 1 hour ಆದರೂ ಟೈಮ್ ಕೊಡಿ ಶಾಪಿಂಗಿಗೆ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಓಕೆ ಆಯಿತು ಅಂತ ಹೇಳಿದರು. ಬಟ್ ಆದರೆ ಏನಪ್ಪ ಆಯಿತು ಅಂತ ಹೇಳಿದ್ರೆ, ಹೋಗಬೇಕಾದ್ರೆ ಸಡನ್ನಾಗಿ ಆಕ್ಸಿಡೆಂಟ್ ಬೇರೆ ಆಗೋಯ್ತು. ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ವಿ, ಸರಿಯಾಗಿ ಇಳಿಸ್ತಾ ಮಗ ಅವನು. ಮುಂದೆಗಡೆ ಒಂದ್ ಗಾಡಿ ನಿಂತೈತೆ, ಅವ್ರಿಂದ ಈ ಗಾಡಿಯಿಂದ ನಮ್ ಗಾಡಿ. ಕಾಲ್ ನೋಡಿ ಹೆಂಗ್ ಗೈಟ್ ಆಗೈತೆ. ಭವಾನಿದು ಜಾಸ್ತಿ ನಿಂತಂಗೆ ಆಗೈತೆ. ನನಗೆ ಒಳಗೆ ಹೋಗ್ಬಿಟ್ಟಿದೆ. ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಾವ್ರೆ ಈ ತರ. ನಾವು ಬರ್ತಾ ಇದ್ವಿ ಆನ್ ದಿ ವೇ. ಏನಾಯ್ತಂದ್ರೆ ಅಪ್ಪು ಎದುರುಗಡೆಗೆ ಒಂದು ಗಾಡಿ ನಿಂತ್ಕೊಂಡು ತಿರ್ಗಾ ಅದಾದ್ಮೇಲಿಂದ 2ನೇ ಗಾಡಿ, ನಮ್ದು 3ನೇ ಗಾಡಿ. ಒಂದು ಗಾಡಿ ನಿಂತಿದ್ದಕ್ಕೆ 3 ಗಾಡಿ ಹಂಗೆ ಬ್ಯಾಕ್ ಟು ಬ್ಯಾಕ್ ಪುಷ್ ಆಗಿ ಟೋಟಲ್ ಆಗಿ 5 ಗಾಡಿ ಹಿಂದಿಂದೆ ಡ್ಯಾಶ್ ಆಗಿ. ಇವಾಗ ಅದೇ ಪ್ರಾಬ್ಲಮ್, ಇಂಜುರಿ ಆಗಿ ಗಾಡಿಗಂತೂ ಫುಲ್ ಮುಂದೆಗಡೆ ಹೊಗೆ ಹಾಕ್ಸ್ಕೊಂಡೈತೆ. ಅದಕ್ಕೆ ಕ್ರೇನ್ ಬರುತ್ತೆ. ಕ್ರೇನ್ ಅದಲ್ಲ ಇದ್ರ ಹೆಸರು ಮೇ ಬಿ. ಪಾಪ ಹಂಗೆ ಲಾಸ್. ಇವಾಗ 1 ವಾರ ಕೆಲಸ ಮಾಡೋಕ್ಕಾಗಲ್ಲ. We don't have any this one. Direct airport. So no, we can manage. Having the shopping. We don't want shopping. We don't want shopping with them. It's okay. And we need Angel City too. Airport after. Okay, so we need Asian City and airport. Yes, sir. That's it. We can adjust now. Where we are going now? ಇದು ಡ್ರಾಪ್ ಮಾಡ್ತಾರಂತೆ. ಇದು ಕ್ಯಾಬ್ ಚೇಂಜ್ ಎಕ್ಸ್ಚೇಂಜ್ ಮಾಡಬೇಕು. ಕಾರ್ ಬೇರೆ ಕ್ಯಾಬ್ ಬರುತ್ತೆ. I will talk to our office. Okay, you declare ban it. ಇಲ್ಲಿ ನೋಡೆ ಆಕ್ಸಿಡೆಂಟ್ ಆಗಿದ ತಕ್ಷಣ ಭವಾನಿ ಇದು ಸೌಮ್ಯ ಇದಕ್ಕೆ ಮುತ್ಕೊಟ್ಲು. ನಾನು ಇದಕ್ಕೆ ಕಾಲಿಗೆ ಡ್ಯಾಶ್ ಕೊಟ್ಟೆ, ಅವಳು ಅಲ್ಲಿಗೆ ಇಟ್ಕೊಟ್ಲು. ನಮ್ಗೇನ್ ಜಾಸ್ತಿ ಆಗಿಲ್ಲ. ಅವರು ಟೆನ್ಷನ್ ಪಾಪ ನಮ್ಮನ್ನ ಸೇಫ್ ಆಗಿ ಅದಕ್ಕೆ ಭಯ. ಟೂರ್ ಗೈಡು
ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ವೇನೆ ಅವ್ರಿಗೂ. ಇವನೇನಾದ್ರೂ ಮುಂದೆ ನೋಡ್ಕೊಂಡು ಹೋಗಿದ್ರೆ ಹಿಂಗ್ ಟರ್ನ್ ಮಾಡ್ಬೋದು. ಇವ್ರಿಬ್ರು ನೀಟಾಗಿ ಮಾತಾಡ್ಬೇಕು, ಮುಖ ಕೊಟ್ಕೊಂಡು. ಅದನ್ನೇ ಹೇಳ್ತಿರೋದು. ಹಂಗ ಟರ್ನ್ ಮಾಡಿದ್ರೆ ಸೌಮ್ಯ ಈ ಕಡೆ ಡ್ಯಾಶ್ ನೀನು ಇರ್ತಿರ್ಲಿಲ್ಲ. ಅಲ್ಲ ಇಲ್ಲ ಭವಾನಿ, ಸ್ವಲ್ಪ ಸ್ಲೋ ಓಡಿಸ್ಬೋದಾಗಿತ್ತು. ಅವರೆಲ್ಲ ಸ್ಪೀಡ್ ಆಗಿ ಬರ್ತಾರೆ. ಮಾತಾಡ್ತಾ ಇದ್ರು. ಔಟ್ ಬೈಕ್ ಬಂದ್ರು ಇದು ಡೆಂಟ್ ಆಗಿದೆ. ಸರಮ್ ಅದೇ ನಿಮ್ಮ ನಮ್ ಟೂರ್ ಗೈಡ್ ಅವರು, ಇವ್ರು ಪೊಲೀಸ್. ಇದು ಡೆಂಟ್ ಆಗೋಗಿದ್ದ ಇವಾಗ. ಇದು ಡೆಂಟ್ ಆಗಿದ್ದ, ಹೋಗಲ್ಲ ಇದೆಲ್ಲ. ಇಲ್ಲಿ ಪೊಲೀಸ್ ಹೆಂಗ್ ಗೊತ್ತಾ, ಆಕ್ಸಿಡೆಂಟ್ ಆಯ್ತು ಅಂತ ಜಸ್ಟ್ ಕಾಲ್ ಮಾಡಿ 5 ಸೆಕೆಂಡ್ ಬಂದಿದೆ. 5 to 10 seconds ಅಷ್ಟೇ ಆಗಿದ್ದು. ಇಮ್ಮಿಡಿಯೇಟ್ ಪೊಲೀಸ್ ಬಂದು ಕರೆಕ್ಟ್ ಆಗಿ ಒಂದು 30 to 35 secondsಗೆ ಇನ್ಸೂರೆನ್ಸ್ ಅವರು ಬಂದ್ರು. ವಿತಿನ್ 3 minutesಗೆ ಏನಿದು ಈ ಗಾಡಿ ಲಿಫ್ಟ್ ಮಾಡುತ್ತೆ ಗೊತ್ತಾ, ಟೋ ಮಾಡ್ತಾರಲ್ಲ, ಅವನು ಬಂದ ಆಲ್ರೆಡಿ ಕರ್ಕೊಂಡು ಹೋಗೇಬಿಟ್ಟ. ಕರ್ಕೊಂಡು ಇವಾಗ ಬೇರೆ ಗಾಡಿಗೆ ಅರೇಂಜ್ ಮಾಡ್ತಾ ಇದ್ದಾರೆ. ಎಷ್ಟು ಬೇಗ ನಡೀತಾ ಇದೆ ಗೊತ್ತಾ. ಈ ತರ ನಿಜ ನಮ್ಗೆ ಇಂಡಿಯಾದಲ್ಲಿ ಇರ್ಬೇಕು, ಈ ತರ ಮಾಡ್ಬೇಕು. ಎಷ್ಟು ಇದು ಅಂದ್ರೆ ಪ್ರತಿಯೊಂದು ಡೀಟೇಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಬರ್ತಾರೆ. ಹೆಂಗ್ ವೇಟ್ ಮಾಡ್ತಾ ಇರ್ಬೇಕಲ್ವಾ. ಎಷ್ಟು ಜನ ಇದಾರೆ. ಏನಾದ್ರೂ ಹರ್ಟ್ ಆಗಿದೆ ಆಂಬ್ಯುಲೆನ್ಸ್ ಆಕ್ಸಿಡೆಂಟ್ ಯಾವ ತರ ಫಟ್ ಅಂತ ಆಗುತ್ತೆ ಅದೇ ತರ ಪೊಲೀಸರು ಪಟ್ ಅಂತ ಬಂದ್ರು ನಿಜವಾಗ್ಲು. ಮತ್ತೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣನೇ ತಿರ್ಗಾ ಇನ್ನೊಂದು ಇದು ಕಾಲ್ ತೋರ್ಸೇನ ಈ ತರ ಆಗಿದೆ ನಿಂದು ನಮಗೂ. ಈ ತರ ಆಗಿದೆ ಅಷ್ಟೇ ಸೌಮ್ಯನ್ಗೆ, ನನ್ಗೆ ಮತ್ತೆ ಭವನಿಗೆ ಕಾಲು. ಬಟ್ ಅಂದ್ರೆ ಅದೇ ಆಯ್ತಲ್ಲ ಕಾಲು. ಅದು ಏನಾಯ್ತು ಗೊತ್ತಾ, ಇದೆಯಲ್ಲ ಪ್ಲಾಸ್ಟಿಕ್, ಇದು ಇಬ್ಬರಿಗೂ ಚುಚ್ಕೊಂಡ್ಬಿಟ್ಟು ಇದು ಹೊಡೆದೇ ಹೋಗಿದೆ ನೋಡಿ. ಮಕ್ಕಳೇ ಅಂತ ನಿಮ್ಮ ಅಜ್ಜಿ ಜನ್ರೆ ಕೀರ್ತಿ ಅಂತ ಅಲ್ಲ ಆಕ್ಸಿಡೆಂಟ್ ಆಗೈತೆ, ನಾವು ನಗಿತಾ ಇದೀವಿ ಅಂತ ಅನ್ಕೋಬಿಡಿ. ದೇವ್ರಣೆ ಏನಿದ್ರು ನಗಿತಾ ಇರ್ಬೇಕು. ಬಟ್ ಆದ್ರೆ ನಮ್ಗೆ ಏನ್ ಖುಷಿ ಆಗಿದ್ದು ಅದೇ ನಮ್ ಬೆಂಗಳೂರಲ್ಲಿ ಆಗಿದ್ರೆ ಹಿಂಗ್ ಆಕ್ಸಿಡೆಂಟ್ ಆಗಿತ್ತು ಅನ್ನೋ ಹೋಗ್ಲಿಲ್ಲ. ಒಬ್ರು ಸಾಯ್ತಾ ಇದಾರೆ ಅಂದ್ರೆ ಸಾಯ್ಲಿ ಬಿಡಿ ಅಂತ ವಿಡಿಯೋ ಮಾಡ್ಕೊಂಡು ನಿಂತಾರೆ. ಬಟ್ ಇಲ್ಲಿ ಹಂಗಿಲ್ಲ, ಟಕ್ ಅಂತ ಕಾಲ್ ಮಾಡಿ ಎಷ್ಟು ಬೇಗ 5 seconds ಪೊಲೀಸ್ ಬಂದ್ರು, 30 seconds ಬಂದ್ರು. ನಿಜ ಇದೆಲ್ಲ ಇಂಪ್ರೂವ್ ಆಗ್ಬೇಕು. ಆಕ್ಸಿಡೆಂಟ್ ಆಗಿ ಇನ್ನ ಕರೆಕ್ಟ್ ಆಗಿ 30 seconds ಕೂಡ ಆಗಿಲ್ಲ. ಅಷ್ಟು ಬೇಗ ಇನ್ಸೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಎಲ್ಲರೂ ಬಂದು ರೆಡಿ ಮಾಡಿ ಗಾಡಿ ಎಲ್ಲ ಫೋಟೋಸ್ ಹಿಡ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮಗೂ ಸೇಫ್ಟಿಗೆ ಎಲ್ಲ ಫಸ್ಟ್ ಏಡ್ ಕಿಟ್ ಮಾಡ್ತಿದ್ದಾರೆ. ಆ ಕಡೆ ಬಂದ ಕೊಡು, ಈ ಕಡೆ ಇದೆ. ನಮ್ಮ ಹುಡುಗೇನು ಅಷ್ಟೊಂದು ಗಾಯ ಆಗಿಲ್ಲ ಜಾಸ್ತಿ, ಇಷ್ಟು. ಬಟ್ ಆದರೂ ನಮ್ಮ ಟೂರ್ ಗೈಡ್ ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರೆ. ಏನಪ್ಪ ಮಾಡೋದು ಅಂತ ಫುಲ್ಲು ಟೆನ್ಷನ್ ಆಗ್ಬಿಟ್ಟವ್ರೆ. ಇವತ್ತು ನಮಗೆ ಇವರು ಟೂರ್ ಗೈಡ್ ಆಗಿ ಬಂದಿದ್ರು. ಸೊ ಉತ್ತರ ಪ್ರದೇಶ ಅವರಂತೆ, ಅವರು ಇಂಡಿಯನ್ ಟೂರ್ ಗೈಡರ್ನೇ ಕೊಟ್ಟಿದ್ರು, ಇಂಡಿಯಾದವ್ರನ್ನೇ. ಸೊ ಅದ್ರ ನಾವು ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡಿಕೊಂಡು ಮ್ಯಾನೇಜ್ ಮಾಡಬೇಕಾಗಿತ್ತು. ಸೊ ಅವರು ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ, ಈ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಬ್ಯಾಡ್ ಹೆಸರು ಬರುತ್ತೆ, ಬ್ಯಾಡ್ ನೇಮ್ ಬರುತ್ತೆ ಅವ್ರದ್ದು ಟೂರಿಸಮ್ ಮೇಲೆ ಅಂತ ಹೇಳಿ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಮತ್ತು ನಮ್ಗೆ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ಬೇಕಾಗ್ತಿರೋದಕ್ಕೆ ಟೈಮ್ ತುಂಬ ಡಿಲೇ ಆಗೋಗ್ತಿದೆ. ನಮಗೆ ಇರೋದೇ ತುಂಬ ಶಾರ್ಟ್ ಟೈಮ್. ನಾವು ಇವತ್ತೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಇದೆ ನಮಗೆ. ಸೊ ಫ್ಲೈಟಿಗೆ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ನಾವು ಪ್ಲೇಸಸ್ ನೋಡೋಕ್ಕಾಗಲ್ಲ ಅಂತ ತುಂಬ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅವರು. ಇವತ್ತು ಆನ್ಷಿಯಂಟ್ ಸಿಟಿಗೆ ಹೋಗ್ತೀವಿ, ಅದಾದಮೇಲೆ ಸ್ವಲ್ಪ ಬೇರೆ ಪ್ಲ್ಯಾನಿಂಗ್ಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಆಗ್ತಿದೆ. ಸೊ ಇದು ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ನಮಗೆ ಎಲ್ಲ ಡಿಲೇ ಆಗ್ತಿದೆ. ಬಟ್ ಎಲ್ಲರೂ ನಾವು ಸೇಫ್ ಆಗಿದ್ದೀವಿ. ಗಾಡಿ ಓನರು ಪಾಪ ಇವರು ಡ್ರೈವರ್ ಅಂತೂ ತುಂಬಾ ಟೆನ್ಷನ್ ಆಗಿದ್ದಾರೆ. ಡೋಂಟ್ ವರಿ, ಇಟ್ಸ್ ಓಕೆ, ಯು ಡೋಂಟ್ ವರಿ, ಓಕೆ, ಕೇರ್ಫುಲ್. I'm sorry. It's okay, you careful. You not get any pain, no? You got injury? You pain? You. No. Careful. ಟೆನ್ಷನ್ ಆಗ್ಬಿಟ್ಟವನೆ ತಾತ. ಏನೈತೆ? ನಮ್ಮ ಗಾಡಿ ಆದರೂ ನೋಡಿ ಇಷ್ಟೇ ಆಗಿರೋದು. ಬಟ್ ನಮ್ಮ ಹಿಂದಿನ ಗಾಡಿ ಮತ್ತು ಮುಂದಿನ ಗಾಡಿಗೆ ಸಿಕ್ಕಾಪಟ್ಟೆ ಇದಾಗಿತ್ತು, ಡ್ಯಾಮೇಜ್ ಆಗಿತ್ತು ಗಾಡಿ.
ಅಪ್ಪ ದೇವ್ರು ನಿಜ ಕಾಪಾಡ್ದ ನಮಗಂತೂ ಒಂದು ಸ್ವಲ್ಪ ಗಾಯ ಆಯಿತು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮೇಜರ್ ಆಗೋ ಥರ ಎಲ್ಲ ಏನೂ ಆಗಿಲ್ಲ. ಅಪ್ಪ ನಿಜ ದೇವ್ರನ್ನ ನಾವೆಷ್ಟು ಕೇಳ್ಕೊಂಡ್ರೂ ಕಮ್ಮಿನೇ. ಹೊಸ ಅಣ್ಣ ಬಂದವ್ರೆ ಪಿಕಪ್ ಮಾಡೋಕ್ಕೆ ನಮಗೆ. ಇವಾಗ ನ್ಯೂ ವೆಹಿಕಲ್ ಬಂದಿದೆ, ಇವಾಗ ಗೋಯಿಂಗ್ ಆನ್ ನ್ಯೂ ವೆಹಿಕಲ್. ಸೇಮ್ ಗಾಡಿ, ಎಲ್ಲ ಲಕ್ಸುರಿ ಗಾಡಿಗಳನ್ನೇ, ಬಟ್ ನಮ್ಗೇನಾಗಿಲ್ಲ ಪುಣ್ಯಕ್ಕೆ. ಈಗ ಮಧ್ಯಕ್ಕೆ ಕಳಿಸ್ತಾರೆ. ಇಟ್ಟಿರ್ತೀನಿ, ಆಮೇಲೆ ತಗೊಳ್ತೀನಿ. ಇವಾಗ ಶೆಕೆ ಅನ್ನಿಸ್ತಿದೆ. ಇಲ್ಲ AC ಹಾಕ್ತಾರೆ. ನಾವೆಲ್ಲರೂ ಅಂತೂ ಕಾರ್ ಹತ್ತಿದ ತಕ್ಷಣ ಈ ಸಲ ಡ್ರೈವರ್ ಜೊತೆಗೆ ನಮ್ಮ ಗೈಡ್ನ ಮಾತಾಡೋಕೆ ಮಾತ್ರ ಬಿಡಬಾರ್ದಪ್ಪ ಅಂತ ಅಂದ್ಬಿಟ್ಟು ನಾವೇ ಅವನ್ನ ತಲೆ ತಿನ್ಕೊಂಡು ಚೆನ್ನಾಗಿ ಮಾತಾಡಿಸ್ಬಿಟ್ವಿ. ಫುಲ್ಲು ಮಾತಾಡ್ಸ್ಕೊಂಡು ಅವ್ನು ಡ್ರೈವರ್ ಕಡೆ ಮಾತೇ ಆಡ್ದಿರೋ ಥರ ಇದು ಮಾಡ್ಬಿಟ್ಟು ನಾನ್ ಸ್ಟಾಪ್ ಮಾತಾಡ್ಕೊಂಡು ಬಂದ್ಬಿಟ್ವಿ. ಇಲ್ಲಾಂದರೆ ಮತ್ತೆ ಇನ್ನೇನಾದರೂ ಆದರೆ ಯಾಕಪ್ಪ ಬೇಕು, ಅವರಿಬ್ಬರು ಮಾತಾಡಿದ ತಕ್ಷಣ ನಾವು ಪಟ್ಟಂತ ನಮ್ಮ ಮಾತು ಸ್ಟಾರ್ಟ್ ಮಾಡ್ಕೊಬಿಡ್ತಾ ಇದ್ವಿ. ನಾವೆಲ್ಲರೂ ಫುಲ್ಲು ನಮ್ಮ ಗೈಡ್ನ ಬ್ಯುಸಿಯಾಗಿ ಇಟ್ಬಿಟ್ಟು ನಾವು ಪಟಾಯಲ್ಲೆಲ್ಲ ಹೋಗಿ ಬಂದಿದ್ವಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ನಮ್ಮ ಗೈಡ್ನ ಡ್ರೈವರ್ ಜೊತೆಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ನಾವು. ಸೊ ನೋಡಿ ಫೈನಲಿ ಇವಾಗ ತಾನೇ ಜಸ್ಟ್ ರೀಚ್ ಆದ್ವಿ ಆನ್ಷಿಯನ್ ಸಿಟಿಗೆ. No problem, you talk. Sir, how many hours? Tell me sir, it is good because Just vlog. 1.5 hours. 1.5 hour. More than enough for us. We have to take maybe 2 hours inside. Yeah. It's okay, sir. No problem. Guide is there inside? Sir, can't be allow. Yeah. Inside? No, car is no. In car house, we will pay extra. ಓಲೆ ಹಾಕೊಂಬೇಕಲ್ಲ. ಫೈನಲಿ ನಾವಂತೂ ಆನ್ಷಿಯನ್ ಸಿಟಿ ರೀಚ್ ಆದ್ವಿ. ನೋಡಿ ಇದೇ ಆನ್ಷಿಯನ್ ಸಿಟಿ ಅಂತ ಹೇಳಿ. ಸೊ ಇದು ಬಂದು ಬ್ಯಾಂಕಾಕಲ್ಲಿರೋಂಥ ಫೇಮಸ್ ಪ್ಲೇಸು. ಸೊ ಇಲ್ಲಿ ಸಿಕ್ಕಾಪಟ್ಟೆ ಶೂಟಿಂಗ್ಸು, ಆಲ್ಬಮ್ ಸಾಂಗ್ಸು ಎಲ್ಲ ನಡೆದಿದೆ. ಇದು ನೋಡಿದ ತಕ್ಷಣ ನಿಮಗೆ ಯಾವುದಾದ್ರೂ ಮೂವಿ ನೆನಪಾಗುತ್ತಾ ನೋಡಿ ಕಮೆಂಟ್ ಮಾಡ್ತೀರಾ ಅಥವಾ ನಾನೇ ಹೇಳ್ಬಿಡ್ತೀನಿ ನೋಡಿ. ಈ ಒಂದು ಪ್ಲೇಸಲ್ಲಿ ಶೂಟ್ ಮಾಡಿರೋಂಥ ಮೂವಿ ಯಾವುದಪ್ಪ ಅಂತ ಹೇಳಿದ್ರೆ ಕೃಷ್ಣ ರುಕ್ಕು ಅಂತ. ಕೃಷ್ಣ ರುಕ್ಕು ನಮ್ಮ ಅಮೂಲ್ಯ ಮತ್ತು ಅಜಯ್ ರಾವ್ ಇದ್ದಾರೆ ಗೊತ್ತಾ, ಅವರು ಒಂದು ಫಿಲಮ್ ಇದು. ಸೊ ಅದರಲ್ಲಿರುವಂಥ ಒಂದು ಸಾಂಗ್ನ ಈ ಒಂದು ಪ್ಲೇಸಲ್ಲಿ ಶೂಟ್ ಮಾಡಿದ್ದಾರೆ. ಬೇಕಾದರೂ ಹೋಗಿ ಎಲ್ಲರೂ ಸರ್ಚ್ ಮಾಡಿ ಈಗಲೇ ಕೃಷ್ಣ ರುಕ್ಕು ಅನ್ನೋ ಮೂವಿಲಿ ಬಂದಿರೋಂಥ ಒಂದು ಸಾಂಗ್ನ ಇದೇ ಪ್ಲೇಸಲ್ಲೇ ಶೂಟ್ ಮಾಡಿರೋದವರು. ಬೇಕಾದರೆ ಈ ವಿಡಿಯೋ ಎಂಡಿಂಗಲ್ಲಿ ಯಾವುದದು ಅಂತ ಯಾವ ಹಾಡು ಅಂತ ಕೂಡ ಹಾಕಿರ್ತೀನಿ, ಎಲ್ಲೂ ಮಿಸ್ ಮಾಡ್ದಿರ ನೋಡಿ ಹೇಗಿದೆ ಅಂತ. ನೀವು ಕೂಡ ಹಾಗೆ ನೋಡಿ. ಈ ಪ್ಲೇಸಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫುಲ್ಲು. ಬಟ್ ಆದರೆ ಇನ್ನೊಂದೇನೆಂದರೆ ಇಲ್ಲಿ ನಮಗೆ ಆಲ್ಮೋಸ್ಟು 3 to 4 hours ಸ್ಪೆಂಡ್ ಮಾಡೋಷ್ಟು ಟೈಮ್ ಇತ್ತು. ಬಟ್ ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿ ಸ್ವಲ್ಪ ಹೊತ್ತು, ಮತ್ತು ಅಲ್ಲೆಲ್ಲ ಏನೋ ಬೇಗ ಮುಗ್ದೋಯ್ತು ಬೇರೆ ಪ್ರೊಸೀಜರ್ಗಳು. ನಾವು ವೆಹಿಕಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ ಗೊತ್ತಾ. ಬೇರೆ ವೆಹಿಕಲ್ ಬಂದು ನಮ್ಮನ್ನು ಪಿಕಪ್ ಮಾಡೋದ್ರಿಂದ ಅದು ಒಂದು ಸ್ವಲ್ಪ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ. ಸೊ ಇದಾದಮೇಲಿಂದ ನಾವು ಶಾಪಿಂಗ್ ಹೋಗಬೇಕಿತ್ತು, ಅದು ಕೂಡ ಕ್ಯಾನ್ಸಲ್ ಆಗೋಯಿತು. ಫ್ಲೈಟಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಅವರು ಶಾಪಿಂಗ್ ಕೂಡ ಕ್ಯಾನ್ಸಲ್ ಮಾಡಿದ್ರು. ಬರೀ ಇಲ್ಲಿ 1 hour ಟೈಮ್ ಇದೆ ಅಷ್ಟೇ ನಮಗೆ. ಸೊ ಇವಾಗೆಲ್ಲ ಒಂದು ರೌಂಡು ಆನ್ಷಿಯನ್ ಸಿಟಿನ ಕಾರಲ್ಲೇ ರೌಂಡ್ ಹೊಡಿತಾ ಇದ್ದೀವಿ ಅಷ್ಟೇ. ನಿಂತು ಹೋಗಿ ನೋಡ್ಕೊಂಡು ಬರೋ ಅಷ್ಟು ಟೈಮ್ ಇಲ್ಲ, ಏಕೆಂದರೆ ತುಂಬ ಲೇಟ್ ಆಗಿಬಿಟ್ಟಿದೆ ಅಂಥೇಳಿ. ಮಾರ್ನಿಂಗ್ ನಾವು ಮೊದಲೇ 2 hours ಲೇಟಾಗಿ ಬಿಟ್ಟಿದ್ವಾ, ಮಧ್ಯದಲ್ಲಿ ಆಕ್ಸಿಡೆಂಟ್ ಅಂತ ಬೇರೆ ಆಯಿತಾ. ವೆಹಿಕಲ್ಗೆ ಆಲ್ಮೋಸ್ಟ್ ಒಂದು 45 minutes ವೆಯ್ಟ್ ಮಾಡಿದ್ವಿ. ಎಲ್ಲ ಸೇರಿ ನಮ್ಮ ಶಾಪಿಂಗ್ ಟೈಮೂ ಹೋಯ್ತು. ತಿರ್ಗಾ ಅದ್ರ ಜೊತೆಗೆ ನಾವು ಆರಾಮಾಗಿ ನೋಡಬೇಕಾಗಿರೋಂಥ ಆನ್ಷಿಯನ್ ಸಿಟಿನ ಹರಿಬರಿಲಿ ನೋಡಿಕೊಂಡು ಹೊರಡೋ ಅಂಥ ಗಡಿಬಿಡಿ ಕೂಡ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ಪುಣ್ಯ ಅಲ್ವಾ, ನಮಗೇನೂ ಆಗಿಲ್ಲ. ನಮಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಸಂಕಟ ಪಟ್ಟಿರ್ತಾಯಿದ್ರು. ಮಕ್ಕಳು, ಗಂಡ, ಮನೆ, ಅಮ್ಮ ಎಲ್ಲರನ್ನೂ ಪ್ರತಿಯೊಬ್ಬರೂ ಮನೆಯವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ. ಈ ವ್ಲಾಗ್ ನೋಡಬೇಕಾದ್ರೆ ನಮ್ಮಮ್ಮ ಅಂತೂ
ಫುಲ್ಲು ಶಾಕಾಗೇ ನೋಡ್ತಾರೆ ಅಂತ ಅನಿಸುತ್ತೆ. ನಮ್ಮಮ್ಮನೇ ಆಗಿರ್ಬೋದು, ಭವಾನಿಯವರಮ್ಮ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ದಿವ್ಯಾ, ಸೌಮ್ಯ, ಅವ್ರ ಮನೆಯವರು, ಅವ್ರು ನೋಡಬೇಕಾದ್ರೂ ಆಗುತ್ತೆ. ಅಪ್ಪ ದೇವ್ರ ದಯದಿಂದ ನಮ್ಮ ಯಾರಿಗೂ ಏನೂ ಆಗಿಲ್ಲ, ಸೇಫಾಗಿ ಇವಾಗ ಆ್ಯನ್ಷಿಯನ್ ಸಿಟಿ ಎಲ್ಲ ಫುಲ್ಲು ಒಂದು ರೌಂಡ್ ನೋಡ್ತಾ ಇದ್ದೀವಿ. ಹೇಗಿದೆ ಆ್ಯನ್ಷಿಯನ್ ಸಿಟಿ? ಇಷ್ಟ ಆಯಿತಾ ನಿಮಗೆ, ಅಥವಾ ನನ್ನ ಬರೀ ಮಾತೇ ಅನಿಸ್ತಾ ಇದೆಯಾ? ನೋಡಿ ನೀವು ಕೂಡ ಹೇಗಿದೆ ಅಂತ. ಫುಲ್ಲು ಏನಿಲ್ಲ, ಸುತ್ತಲೂ ನೀರಿರುತ್ತೆ, ನೀರು ಮಧ್ಯದಲ್ಲಿ ಈ ಥರ ಒಂದು ಗೋಪುರ ಟೈಪು ದೇವಸ್ಥಾನ ಇದು. ಸೊ ಎಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀವಿ. ಚೆನ್ನಾಗಿದೆ ಅಪ್ಪ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಹಾಗೆ ನೋಡಿ. This is very famous. Yes. Maybe if you have a lot of money, just say, okay, go to Bangkok or buy a new phone. For that money only I get my mobile in Bangalore only, right? Yeah. In India also, maybe it's launched about 16, iPhone 16. 16 Pro Max launch. It's launched in India. How much? In India currency 1 lakh. ಆ್ಯನ್ಷಿಯನ್ ಸಿಟಿ ಬಂದು ಸಿಕ್ಕಾಪಟ್ಟೆ ದೊಡ್ಡ ಪ್ಲೇಸು. ಸೊ ಇಲ್ಲಿ ತುಂಬ ಜಾಗಗಳಿದ್ದಾವೆ. ಅದರಲ್ಲಿ ಆಲ್ಮೋಸ್ಟ್ ನಮಗೊಂದು 16 ಏನೋ ಇದೆ ನಾವು ನೋಡಬೇಕಾಗಿರೋಂಥ ಪ್ಲೇಸಸ್ಸು. ಅದ್ರ ಒಳಗಡೆ ಆ್ಯನ್ಷಿಯನ್ ಸಿಟಿ ಒಳಗಡೆ ತುಂಬ ವೆರೈಟಿ ಇದೆ. ಬಟ್ ಆದರೆ ಟೈಮ್ ಇಲ್ಲದೆ ಇರೋದ ಕಾರಣ ಬರೀ ನಾವು ಈ ಒಂದು 2 ಜಾಗ ಮಾತ್ರ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ. ಮತ್ತು ಮೋಸ್ಟ್ ಪಾಪ್ಯುಲರ್ ಪ್ಲೇಸು ಆ್ಯನ್ಷಿಯನ್ ಸಿಟಿ ಒಳಗಡೆ ಇರೋದ್ರಲ್ಲಿ ಇವಾಗ ನಾನು ಏನು ತೋರಿಸಿದೆ 2 ಜಾಗ, ಈ 2 ಜಾಗ ಸಿಕ್ಕಾಪಟ್ಟೆ ಪಾಪ್ಯುಲರು. ಸೊ ಅದರಿಂದ ಈ 2 ಜಾಗ ಮಾತ್ರ ನೋಡಿಕೊಂಡು ಇವಾಗ ನಾವು ಕಾರಲ್ಲೇ ಒಂದು ರೌಂಡು ಹಾಕ್ಸ್ತಿದ್ದಾರೆ, ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಸೊ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಹೊರಡ್ಬೇಕು ನಾವು, ಯಾಕೆಂದರೆ ಇನ್ನೂ ತುಂಬ ಇದೆ ಪ್ಲೇಸಸ್. ಅವರು ನಮಗೊಂದು ಚಾರ್ಟ್ ಕೊಟ್ಟಿರ್ತಾರೆ. ಸೊ ಆ ಚಾರ್ಟಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಫುಲ್ಲು ನೋಡ್ಬೋದು ನಾವು. ಆಲ್ಮೋಸ್ಟ್ 4 ಅವರ್ಸ್ ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಆದರೆ ನಮ್ಗೆ ಟೈಮ್ ಇಲ್ಲದೆ ಇರೋ ಕಾರಣ ಜಸ್ಟ್ ನಮಗೆ ಬೇಕಾಗಿರೋಂಥ 2 ಪ್ಲೇಸ್ ಮಾತ್ರ ನೋಡಿಕೊಂಡು ಇವಾಗ ನಾವು ಕಾರಲ್ಲೇ ಒಂದು ರೌಂಡ್ ಹಾಕ್ತಿದ್ದೀವಿ. ಒಂದು ರೌಂಡ್ ಹಾಕಿ ಆಮೇಲೆ ಹೊರಡ್ತೀವಿ. Okay, King Rama first he built this temple at the Bangkok system, not here. Okay. It is just copy. Yeah. Okay. We went Everything there. is just. Actually, I saw. You went there, Yeah. Grand Palace. Yes. There's the same thing, same. Okay. ಯಾವ್ದೋ ಹೋಗಿಲ್ಲ. ನಾವು ಬಿಳಿ ಟೆಂಪಲ್ ಹೋಗಿರ್ಲಿಲ್ವಾ ಈವ್ನಿಂಗ್, ಅದ್ರದ್ದು ಕಾಪಿ. Marble Yeah, temple. and Marble temple. No, Right? ವೈಟ್ ಟೆಂಪಲ್ ನಾವು ಇಟ್ಕೊಂಡಿರ್ಬೋದು. Grand Palace is another. Yeah. This is This is an old Thai house. Like old Thai house look like this. This is like setup. This is like setup or these are original? No, set up.
setup. Like idu kane photo shoot ke pre shoots for Yes, that like way they that, do yeah. like. And you know, it's more than ಸೊನ್ನೆ ಬೀಚ್ ಅದೇ ನೋಡ್ತಿದ್ದೀನಿ. the owner building 1972 is building this area, copy everything from Thailand, put in here. Just for another person coming to see, okay, before Thailand. Yeah, before Thailand. ಥೈಲ್ಯಾಂಡ್ ಅಲ್ಲಿ ಏನೇನಿದೆ ಅದೆಲ್ಲದು ಕಾಪಿ ಇಲ್ಲಿದೆ. Okay. ಸೊ ಜಸ್ಟ್ ಒಂದು ಇನ್ಫಾರ್ಮೇಶನ್ ಎಲ್ಲ ಇಲ್ಲಿದೆ ಏನೇನಿದೆ ಅಂತ. ಓಕೆ ಓಕೆ ನೈಸ್ ಅಲ್ಲ. ಅಲ್ಲಿ ನೋಡಿ ಅಲ್ಲಿ ಇಟ್ಕೋ ಸೊನ್ನೆ ಇಲ್ಲಿ ನೋಡಿ ಇದೆಲ್ಲ ಮೀನು ಅದೇ ಕಡೆ ಮೀನು. ಫೈನಲಿ ಆ್ಯನ್ಷಿಯನ್ ಸಿಟಿ ಎಲ್ಲ ಫುಲ್ಲು ರೌಂಡ್ ಹೊಡ್ಕೊಂಡು ಗಾಡಿಲೇ ರೌಂಡ್ ಹೊಡೆದ್ಬಿಟ್ವಿ. ಒಂದು ಸ್ವಲ್ಪ ದೂರ ಕೂಡ ನಡೆದೇ ಇಲ್ಲ ನಾವು. ಸೊ ಇವಾಗ ತಾನೇ ಜಸ್ಟ್ ಏರ್ಪೋರ್ಟಿಗೆ ರೀಚ್ ಆದ್ವಿ. ಫೈನಲ್ ಆಗಿ ನಮ್ಮ ಹೊಸ ಗೈಡ್ ಜೊತೆ ಮತ್ತೊಂದು ಸಲ ಲಾಸ್ಟ್ ಫೋಟೋ ತಕ್ಕೊಂಡು ಅವರು ನಮಗೆ ಸೆಂಡ್ ಆಫ್ ಕೊಟ್ಟರು. ನಾವು ಅವ್ರಿಗೆ ಬಾಯ್ ಬಾಯ್ ಹೇಳಿ ಇವಾಗ ತಾನೇ ಜಸ್ಟು ಏರ್ಪೋರ್ಟ್ ಒಳಗಡೆಗೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಬ್ಯಾಂಕಾಕಲ್ಲಿರೋಂಥ DMK ಏರ್ಪೋರ್ಟು. ಸೊ ಇವಾಗ ನಾವಿಲ್ಲಿ ಒಳಗಡೆಗೆ ಹೋಗಿ ಪಾಸ್ಪೋರ್ಟ್ ಎಲ್ಲ ತೋರಿಸಿ ಟಿಕೆಟ್ಸ್ ಎಲ್ಲ ತೋರಿಸಿ ಬೋರ್ಡಿಂಗ್ ಪಾಸ್ ತೊಗೊಳ್ಬೇಕು. ಸೊ ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆಗೆ. ನಮಗಂತೂ ಸಿಕ್ಕಾಪಟ್ಟೆ ಹಶ್ವಾಗ್ತಿದೆ. ನಾವೆಲ್ಲಿ ಬೆಳಗ್ಗೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಿಸ್ ಆಯಿತು ಅಂತೇಳಿ ಹೊರಗಡೆ ತಿಂದ್ವಾ. ಅಲ್ಲೂ ಕೂಡ ಏನು ಜೀರಾ ರೈಸು ಮತ್ತು ಏನು ವಾಟ್ರ್ ಬಾಟ್ಲು ಅಷ್ಟೇ ತೊಗೊಂಡಿದ್ದು ನಾವು. ಅಲ್ಲೂ ಕೂಡ ಏನು ಐಟಮ್ಸ್ ಏನು ಸಿಕ್ಕಿಲ್ಲ ನಮಗೆ ಊಟ ಮಾಡೋಕ್ಕೆ ಅಂಥೇಳಿ. ಸೊ ಅಲ್ಲೂ ತಿಂದಿಲ್ಲ. ತಿರ್ಗಾ ಮಧ್ಯಾಹ್ನ ಬೇರೆ ಲಂಚ್ ಸ್ಕಿಪ್ ಆಯಿತು ನಮ್ಮದು, ಏಕೆಂದರೆ ಲೇಟ್ ಆಗೋಯ್ತಲ್ಲ ಆ್ಯನ್ಷಿಯನ್ ಸಿಟಿ ಎಲ್ಲ ನೋಡ್ಕೊಂಡು ಬರೋದು. ಸೊ ಅಲ್ಲೂ ಕೂಡ ಮಿಸ್ ಆಯಿತು. ಡೈರೆಕ್ಟಾಗಿ ಇವಾಗ ಇಲ್ಲಿ ಏರ್ಪೋರ್ಟ್ ಹತ್ರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಏನಾದರೂ ತೊಗೊಳ್ಬೇಕು ಅಂತ ಹೇಳಿ ನೋಡ್ತಾ ಇದ್ದೀವಿ. ಬಟ್ ಎಲ್ಲೂ ಏನೂ ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲೇನಾದ್ರು ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಫ್ಲೈಟಿಗೆ ಬೇರೆ ಟೈಮ್ ಆಗೋಗಿತ್ತು ಅಂತೇಳಿ ಹಂಗೆ ಬರ್ತಾ ಅಂದಿವಿ. ಪುಣ್ಯಕ್ಕೆ ಒಂದು ಬರ್ಗರ್ ಶಾಪ್ ಸಿಕ್ತು. ಸೊ ಬರ್ಗರ್ ತೊಗೊಂಡು ಫ್ಲೈಟ್ ಒಳಗಡೆನೇ ಬಂದು ಕುತ್ಕೊಂಡು ತಿಂತಾಯಿದ್ವಿ. ಅಪ್ಪ ಹಶ್ವಾಗಿದ್ದಕ್ಕೂ ಅದಕ್ಕೂ ಆ ಒಂದು ಬರ್ಗರೇ ನಮ್ಮ ಜೀವ ಉಳಿಸ್ತು ಅನ್ನೋ ಥರ ಆಯಿತು. ಸೊ ಬರ್ಗರ್ ತೊಗೊಂಡು ಒಂದು ಹಂಗೆ ಕೂಲ್ ಡ್ರಿಂಕ್ ತೊಗೊಂಡ್ವಿ. ಸೊ ತೊಗೊಂಡು ಫ್ಲೈಟು ಇವಾಗ ಟೇಕ್ ಆಫ್ ಆಗ್ತಾಯಿದೆ. ಸೊ ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ. ನಮ್ಗೆ ಹೊಟ್ಟೆ ಹಂಗೆ ಹಶ್ವಾಗ್ತಾಯಿದೆ. ಸೊ ಹಾಗೆ ಆ ಒಂದು ವ್ಯೂನ ನೋಡ್ತಾ ಬರ್ಗರ್ ತಿಂತಾ ಹಾಗೆ ಕೂಲ್ ಡ್ರಿಂಕ್ಸ್ ಕುಡಿತಾ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಬ್ಯಾಂಗ್ಳೂರಿಂದ ಬ್ಯಾಂಕಾಕಿಗೆ ಬರಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟು. ಬ್ಯಾಂಕಾಕಿಂದ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ. ಸೊ ಇವಾಗ ಹೊಟ್ಟೆ ಹಶ್ವಿಗೆ ಏನು ಎಂಜಾಯ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬರೀ ಆ ಒಂದು ಬರ್ಗರ್ನೇ ತಿಂತಾ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ವ್ಯೂ ನೋಡಿ ಫುಲ್ಲು ಮೇಲ್ಗಡೆ ಇದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ನೈಟ್ ಕೂಡ ನಾವು ಬ್ಯಾಂಗ್ಳೂರಿಂದ ಬ್ಯಾಂಕಾಕಿಗೆ ಬರಬೇಕಾದ್ರೂ ಕೂಡ ನಾವು ನೈಟ್ ಫ್ಲೈಟ್ನೇ ತೊಗೊಂಡಿದ್ವಿ. ಸೊ ಇವಾಗಲೂ ಕೂಡ ಹಾಗೇನೇ ಬ್ಯಾಂಕಾಕಿಂದ ಬ್ಯಾಂಗ್ಳೂರಿಗೆ ಬರಬೇಕಾದ್ರೂ ನೈಟ್ ಫ್ಲೈಟೇ ಇದೆ. ಸೊ ಆಲ್ಮೋಸ್ಟ್ ನಾವು ಜರ್ನಿ ಇದು ಎಲ್ಲನೂ ಮುಗಿಸ್ಕೊಂಡಿದ್ರಿಂದ ಸಿಕ್ಕಾಪಟ್ಟೆ ಪ್ಲೇಸಸ್ನ ಕವರ್ ಮಾಡೋ ಥರ ಆಯಿತು. ಇಲ್ಲ ಅಂದಿದ್ರೆ ನಾವು ಇಷ್ಟೆಲ್ಲ ಪ್ಲೇಸಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಮ್ಮದೇನಿದ್ರು ಜರ್ನಿಯಲ್ಲೇ ನಿದ್ದೆ ಮಾಡ್ತಾಯಿದ್ವಿ ಹೊರತು ಬೇರೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ನಿದ್ದೆ ಮಾಡೋಣ ಅನ್ನೋದು ಇಲ್ಲವೇ ಇಲ್ಲ ಗೊತ್ತಾ. ಬರೋದು ನೆಕ್ಸ್ಟ್ ಡೇ ಡ್ರೆಸ್ ಎತ್ತಿಟ್ಕೊಳ್ಳೋದು, ರೆಡಿ ಆಗೋದು, ಪಟ ಅಂತ ರೂಮ್ ಬಿಡೋದು, ತಿರ್ಗಾ ಹೋಗೋದು, ಗಾಡೀಲಿ ಕೂತ್ಕೊಳ್ಳೋದು, ಹೋಗ್ತಾ ಅಂದಿವೆ ಒಂದು ಹಾಫ್ ಆನ್ ಅವರ್ 1 ಅವರ್ ನಿದ್ದೆ ಮಾಡೋದು. ಸೊ ಆಲ್ಮೋಸ್ಟ್ ನಾವು ಡೇ 1 ಇಂದ
ರಿಟರ್ನ್ ಆಗೋವರೆಗೂ ಇದೇ ಪ್ರೊಸೀಜರೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ನಿಜ ಯಾರೂ ನಂಬಲ್ಲ, ನಾವು ಹೋಗಿರೋಂಥ 3 days 4 night ಪ್ಯಾಕೇಜಲ್ಲಿ ಇಷ್ಟೆಲ್ಲ ಪ್ಲೇಸಸ್ನ ಕವರ್ ಮಾಡಿದ್ದೀರ ಅಂತ ಯಾರೂ ಕೂಡ ನಂಬಲ್ಲ. ಸೊ ಆ ಥರ ಇತ್ತು. ನಾವಂತೂ ವ್ಯೂ ನೋಡಿಕೊಂಡು ಬರ್ಗರು ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಬ್ಯಾಂಗ್ಳೂರಿಗೆ ಬಂದ್ವಿ. ಸೊ ನೋಡಿ ಆಲ್ಮೋಸ್ಟ್ ಇವಾಗ ಲ್ಯಾಂಡಿಂಗ್ ಟೈಮು. ಲ್ಯಾಂಡ್ ಮಾತ್ರ ಸಖತ್ತಾಗಿ ಲ್ಯಾಂಡ್ ಆಯಿತು ಗೊತ್ತಾ. ಸ್ಪೀಡಾಗಿ ಬಂದು ಟಪಕ್ ಅಂತ ಇಳಿಯುತ್ತೆ. ಸೊ ಇಲ್ಲಿ ಏನಂದರೆ ಫ್ಲೈಟಲ್ಲಿ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಿವರೆಗೂ ಅಂದರೆ ಫ್ಲೈಟು ಟೇಕ್ ಆಫ್ ಆಗೋವರೆಗೂ, ಫ್ಲೈಟು ಲ್ಯಾಂಡ್ ಆಗೋ ಟೈಮು. ಈ ಎರಡೇ ನಮಗೆ ಸೂಪರ್ ಎಕ್ಸೈಟ್ಮೆಂಟ್ ಅನ್ಸೋದು. ಬೇರೆ ಇನ್ನೇನು ಎಕ್ಸೈಟ್ಮೆಂಟ್ ಅಂತೆಲ್ಲ ಏನು ಫೀಲ್ ಆಗಲ್ಲ. ಸೊ ನೋಡಿ ಇವಾಗ ಲ್ಯಾಂಡ್ ಆಯಿತು, ಇವಾಗ ಎಲ್ಲರೂ ಇಳಿಯೋ ಅಂಥ ಟೈಮು. ಕುರಿ ಸಂತೆ ಅಲ್ಲ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಇವಾಗ ಜಸ್ಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೀಚ್ ಆಗಿದ್ದೀವಿ. ನೋಡಿ ನೈಟಲ್ಲಿ ಹೆಂಗಿದೆ. ನೈಟ್ ಇವಾಗ ಟೈಮ್ 11 o'clock, ಶಾಪ್ 11 o'clock. ಹೋಗ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟಿದೆ. ಹಾಂ ಗೊತ್ತಿಲ್ವಂತ ಅವ್ನು ಹೇಳಿದ್ನಲ್ಲ. ಹಾಂ ಹೋಗ್ತಾ ಏರ್ಪೋರ್ಟ್ ಅಂತೂ ಫುಲ್ ಕಂಪ್ಲೀಟಾಗಿ ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಬರ್ತಾ ಆದರೂ ಫ್ರೀ ಇರ್ತೀವಿ, ಆರಾಮಾಗಿ ನೋಡ್ಕೊಂಡು ಮನೆಗೆ ತಾನೇ ಬರೋದು ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಫುಲ್ ಟಯರ್ಡ್ ಆಗಿದ್ದರಿಂದ ಏನೂ ನೋಡೋಕ್ಕಾಗಿಲ್ಲ. ಸುಮ್ಮನೆ ಮೊಬೈಲ್ ಹಿಂಗೆ ಹಿಡ್ಕೊಂಡು ಬರ್ತಾ ಇದ್ದೀನಿ ಅಷ್ಟೇ, ಏನು ಮಾತಾಡ್ತಾ ಇಲ್ಲ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ಇವಾಗ ಒಂದು ರೌಂಡ್ ಕಣ್ಣು ಆಡಿಸ್ಕೊಂಡು ಲಗೇಜ್ ಇರೋ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಆನೆ ಸಿಕ್ತು, ಆನೆನೂ ನೋಡ್ಕೊಂಡು ಲಗೇಜ್ ಹತ್ರಕ್ಕೆ ಬಂದು ಸೊ ಇವಾಗ ನಮ್ಮ ಲಗೇಜ್ ಬರೋದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ. ಲಗೇಜ್ ಬರ್ತಾ ಇದ್ದಂಗೆ ಲಗೇಜ್ ತೊಗೊಂಡು ಹೊರಡೋದು. ಸೊ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. 1 by 1 ಲಗೇಜ್ ಬಂತು. ಲಗೇಜ್ ಬರ್ತಾ ಇದ್ದಂಗೆ ಅದನ್ನೆಲ್ಲ ಟ್ರಾಲಿಗೆ ಹಾಕ್ಕೊಂಡು ಇವಾಗ ಹೊರಗಡೆಗೆ ಹೋಗ್ತಾ ಇದ್ದೀವಿ. ವರುಣ್ ಸರು ನಮಗೆ ಅಂಥೇಳಿ ಕ್ಯಾಬ್ ಅರೇಂಜ್ ಮಾಡಿದರು. ಯಾಕೆಂದರೆ ಅವ್ರು ಮುಂಚೆನೇ ಹೇಳಿದರು, ನೀವು ಬರೋದು ಆಲ್ಮೋಸ್ಟ್ ಮಿಡ್ನೈಟ್ ಆಗುತ್ತೆ ಮೇಡಮ್, ನೀವು ಓನ್ ವೆಹಿಕಲ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಲಾ ಊಬರ್ ಬುಕ್ ಮಾಡಿ, ಇಲ್ಲಾಂದರೆ ನಮ್ಮ ಕಡೆಯಿಂದನೇ ಅರೇಂಜ್ ಮಾಡಿ ಅಂತ ಹೇಳಿದ್ರೆ ನಾವು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ನಾವೇನು ಹೇಳಿದ್ವಿ, ಓಲಾ ಊಬರು ಬರೀ ಗರ್ಲ್ಸೇ ಹೋಗಿದ್ವಲ್ಲ, ಸೇಫ್ಟಿನೂ ಇರತ್ತೋ ಇಲ್ವೋ ಅನ್ನೋದು ನಮಗೂ ಸ್ವಲ್ಪ ಭಯ ಇತ್ತು. ಸೊ ಅದಕ್ಕೆ ಸರ್ ನಿಮ್ಗೆ ಪರಿಚಯ ಇರೋರ್ನಿಗೆ ಯಾರನ್ನಾದರೂ ಕಳಿಸಿ ತೊಂದರೆ ಇಲ್ಲ, ನಮಗೆ ಡ್ರಾಪ್ ಮಾಡಿದ್ರೆ ಸಾಕು ಅಂತ ಹೇಳಿದ್ವಿ. ಸೊ ಅವ್ರ ಕಡೆಯಿಂದನೇ ನಮಗೆ ವೆಹಿಕಲ್ ಕೂಡ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ಅವ್ರಿಗೋಸ್ಕರ ಅಂಥೇಳಿ ಹೊರಗಡೆ ಹೋಗಿ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ವಿ ಆರ್ ರೀಚ್ಡ್ ಬ್ಯಾಂಗ್ಳೂರ್. ಅಪ್ಪ ಎಲ್ಲ ಸಾಕಾಯ್ತು. ಇವಾಗ ಫೈನಲ್ ಆಗಿ ಬೆಂಗಳೂರಿಗೆ ಬಂದು ನಮ್ಮ ನೀರು ಫಸ್ಟ್ ಕುಡಿಬೇಕು 10 ರೂಪಾಯಿ ಕೊಟ್ಬಿಟ್ಟು. ಅಲ್ಲ ನನ್ನ ಮಗನಿಗೆ 20 ಬಾಟ್ ಕೊಟ್ಟು 50 ಬಾಟ್ ಕೊಟ್ಟು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಬೆಂಗಳೂರಲ್ಲಿ 10 ರೂಪಾಯಿ ಕೊಟ್ಟು ಯಾವಾಗ ಕುಡಿತೀವೋ ಅಂತ ಕಾಯ್ತಾ ಇದ್ದೀವಿ. ನೀರು ಕೊಡೋಕ್ಕೂ ಸಾಯ್ತಾ ನಮ್ಮ ಬ್ಯಾಗ್ ನೋಡಿ ಭಯ ಬಿದ್ದೋಯ್ತೀರ ಎಲ್ಲರೂ. ನಮ್ಮ ಬ್ಯಾಗ್ ನೋಡಿದ್ರೇ ಭಯ ಬಿದ್ದೋಯ್ತೀರ. ಈ ರೇಂಜಿಗೆ ಬ್ಯಾಗ್ ಎತ್ಕೊಂಡಿದ್ವಿ. ಮತ್ತು ಇದಕ್ಕೆ ಹೋದಂಗೆ ಎಲ್ಲಿಗೆ ಜಾತ್ರೆಗೆ ಹೋಗಂಗೆ ಬಟ್ಟೆ ಹಾಕೊ ಬಂದಿದ್ದೀವಿ ಇವತ್ತು ಏರ್ಪೋರ್ಟ್ಗೆ. ಫಸ್ಟ್ ಡೇ ಬರ್ಬೇಕಾದ್ರೆ ಏರ್ಪೋರ್ಟು ಅನ್ನೋ ರೇಂಜ್ಗೆ ಹೆಂಗೆಲ್ಲ ಹಾಕೊ ಬಂದಿದ್ವಿ. ಇವತ್ತು ಜಾತ್ರೆ ನಾನು ಬಂದಿದ್ವಿ. ಜಾತ್ರೆ ಅಂದ್ರೆ ಅಲ್ಲಿ ಚೇಂಜ್ ಮಾಡಕ್ ಆಪ್ಷನ್ ಸಿಕ್ಕಿಲ್ಲ. ಇಟ್ಕೊಂಡಿದೀವಿ ಮೇಲೆ ಟೈಮ್ ಇಲ್ಲ, ಜಾಗನೂ ಇಲ್ಲ. ಫುಲ್ ಬಿಸಿ ಗ್ಯಾಪ್ ಅಲ್ಲಿ ಹಾಕ್ಬಿಟ್ರು. ಹೆಕ್ಟಿಕ್ ಸ್ಕೆಡ್ಯೂಲ್ಸ್. ಓಕೆ ಬಾಯ್ 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 ಥೈಲ್ಯಾಂಡ್. ವೆಲ್ಕಮ್ ಬ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಂಗ್ಳೂರ್ ಅಂತ ಹೇಳಿ. ನಾವಿಲ್ಲಿ ವಿಡಿಯೋ ಮಾಡ್ಕೊಂಡು ನಿಂತಿದ್ದೀವಿ, ಫೋಟೋ ಹಿಡ್ಕೊಂಡು ಕೂತಿದ್ದೀವಿ. ಪಾಪ ಅಲ್ಲಿ ಡ್ರೈವರ್ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ದಾರಂತೆ. ಸೊ ವರುಣ್ ಸರ್ ಫೋನ್ ಮಾಡಿದ್ರು, ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಮೇಡಮ್ ಹೋಗಿ ಅಂತ. ನಿಜ ವರುಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಾವೆಲ್ಲರೂ ಕೂಡ. ಏಕೆಂದರೆ ನಾವು ಆಲ್ಮೋಸ್ಟು ಬ್ಯಾಂಗ್ಳೂರು ಬಿಟ್ಟಾಗಿಂದ ರಿಟರ್ನು ನಾವು ನಮ್ಮ ಮನೆಗೆ ಹೋಗೋವರೆಗೂ ಎಷ್ಟು ಗಂಟೆಗೆ ನಾವು ಕಾಲ್ ಮಾಡಿದ್ರು ಕೂಡ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡೋರು. ನಮಗೆ ಬೇರೆ ಇಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ 1.5 hour ಡಿಫ್ರೆನ್ಸ್ ಬೇರೆ ಇತ್ತಾ. ಸೊ ನಾವು ಮಧ್ಯರಾತ್ರಿ ಅನ್ನಂಗಿಲ್ಲ, ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡೋರು. ನಿಜ ವರುಣ್ ಸರ್ ಹ್ಯಾಟ್ಸ್ ಆಫ್. ನಿಜ ಸಿಕ್ಕಾಪಟ್ಟೆ ನಮಗಂತೂ ತುಂಬ ಸಪೋರ್ಟ್ ಮಾಡಿದ್ದೀರಾ ಈ ಒಂದು ಟ್ರಿಪ್ಪಲ್ಲಿ. ಅದು ಗರ್ಲ್ಸೇ ಹೋಗಬೇಕು ಅಂತ ಹೇಳಿದ್ರೆ
ಕಷ್ಟ ಕೂಡ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದರೆ ನಿಮ್ಮಂಥ ಒಬ್ಬ ಗೈಡ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಕೂಡ ಯಾವ ದೇಶ ಕೂಡ ಸುತ್ತಾಡ್ಕೊಂಡು ಬರ್ಬೋದು. ಅಷ್ಟು ಒಳ್ಳೆ ರೆಸ್ಪಾನ್ಸ್ ಮಾಡ್ತೀರಾ ನೀವು, ಮತ್ತು ನಮಗೆ ಒಂಥರ ಧೈರ್ಯ ತುಂಬ್ತೀರಾ, ಆರಾಮಾಗಿ ಹೋಗಿ ಬರ್ಬೋದು ಅಂಥೇಳಿ. ವರುಣ್ ಸರ್ ಮತ್ತು ಶರತ್ ಸರ್ ಇಬ್ಬರು ಕೂಡ ತುಂಬ ಸಪೋರ್ಟ್ ಮಾಡಿದಿರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ಅಷ್ಟೇನೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನಮ್ಮ ಈ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪು ಸಕ್ಸಸ್ಫುಲ್ ಆಗೋದಕ್ಕೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಬ್ರಿಗೂ ಕೂಡ. ಸೊ ಆಮೇಲೆ ಡ್ರೈವರ್ ಅವ್ರು ಬಂದರು. ಸೊ ಅವ್ರು ಬಂದ ಮೇಲೆ ಇವಾಗ ನಾವೆಲ್ಲರೂ ಹೋಗಿ ಏನಾದ್ರು ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇದೊಂದು ಹೋಟೆಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದರೆ ಇಲ್ಲೂ ಕೂಡ ಪರೋಟಾನೇ ಅಂದ್ರೆ ಅಪ್ಪ ಪರೋಟ ಬೇಡ ಅಂಥೇಳಿ ಮತ್ತೆ ಒಂದು ರೈಸ್ ಐಟಮು ಹಾಗೆ ಒಂದು ಗೋಬಿ ತಿನ್ನೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಒಂದು ಗೋಬಿ ಆರ್ಡ್ರ್ ಮಾಡಿದ್ವಿ. ಸೊ ಗೋಬಿ ಬಂತು. ಸೊ ಅದು ಬಂದಮೇಲೆ ಇವಾಗ ಅದೆಲ್ಲರೂ ಕೂಡ ಕುತ್ಕೊಂಡು ತಿಂತಾಯಿದ್ದೀವಿ. ಸೊ ನಾನು, ಭವಾನಿ, ಸೌಮ್ಯ, ದಿವ್ಯಾ ಅವ್ರ ಮನೆಯಿಂದ ಬಂದಿದ್ದರು ಕರ್ಕೊಂಡೋಗೋದಕ್ಕೆ ಅಂಥೇಳಿ. ಸೊ ದಿವ್ಯಾ ಅವ್ರು ಹಾಗೆ ಹೋದರು. ಸೊ ನಾವು 3 ಜನ ಪ್ಲಸ್ ಡ್ರೈವರ್ ಅವರು 4 ಜನ ಕುತ್ಕೊಂಡು ಇವಾಗ ಊಟ ಮಾಡಿ ಇವಾಗ ನಮ್ಮ ಮನೆಗೆ ಹೋಗಬೇಕು. ಸೊ ನೋಡಿ, ನಮ್ಮ ದೇಶಕ್ಕೂ ಆ ದೇಶಕ್ಕೂ ಲೈಟಿಂಗ್ಸ್ಗಳು ನೋಡಿ ಹೆಂಗೆಲ್ಲ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಆ ದೇಶದಲ್ಲಿ ಲೈಟಿಂಗ್ಸು, ಆ ರೋಡ್ಗಳು ಏನು ಚೆನ್ನಾಗಿತ್ತು. ನಮ್ಮ ಇದರಲ್ಲಿ ರೋಡೇ ಚೆನ್ನಾಗಿಲ್ಲ, ಅದೇ ಪ್ರಾಬ್ಲಮ್ಮು. ಬೇರೆ ಎಲ್ಲ ದೇಶಗಳಲ್ಲೂ ರೋಡೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ, ನಮ್ಮ ದೇಶದಲ್ಲಿ ರೋಡ್ ರೆಡಿ ಮಾಡೋಕ್ಕೆ ಕಷ್ಟ ಇವ್ರುಗಳಿಗೆ. ಏನು ಮಾಡೋಕ್ಕಾಗಲ್ಲ ಬಿಡಿ. ಸೊ ಫೈನಲಿ ಇವಾಗ ನಮ್ಮ ಮನೆಗೆ ಬರೋವಂಥ ಟೈಮ್ ಬಂತು. ಸೊ ಭವಾನಿ ಮನೆ ಹತ್ರ ಡ್ರಾಪ್ ಲೊಕೇಶನ್ ಹಾಕಿದ್ವಿ. ಸೊ ಭವಾನಿ ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ದೆ. ಆನಂದ ಇವಾಗ ತಾನೇ ಜಸ್ಟ್ ಬಂದರು ನನ್ನ ಪಿಕಪ್ ಮಾಡೋದಕ್ಕೆ. ಸೊ ನೋಡಿ, ಫೈನಲಿ ನಮ್ಮ ಮನೆಗೆ ಬಂದ್ವಿ. ಸೊ ಬರ್ತಾ ಇದ್ದಂಗೆ ಏನೋ ಒಂಥರ ರಿಲ್ಯಾಕ್ಸು. ಮನೆಗೆ ಬರ್ತಾ ಇದ್ದಂಗೆ ಎಲ್ಲರೂ ನಿದ್ದೆ ಮಾಡಿಬಿಟ್ಟಿದ್ರು. ಏನು ಆಲ್ಮೋಸ್ಟ್ 2 ಗಂಟೆನೋ 2:15 ಆಗಿತ್ತು. ಇನ್ನೇನು ಮತ್ತೆ ಟೈಮ್ ಆಗ್ದಿರ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು. ಸೊ ಮಿಡ್ನೈಟು ಫುಲ್ಲು. ಆಮೇಲೆ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡೋ ಅಂಥ ಟೈಮು. ಸೊ ಇಷ್ಟ ಆಯಿತಾ ಫ್ರೆಂಡ್ಸ್? ಹೇಗಿತ್ತು ವೀಡಿಯೋಸ್ ಎಲ್ಲ? ನಮ್ಮ ಬ್ಯಾಂಕಾಕ್ ಮತ್ತು ಪಟಾಯ ವೀಡಿಯೋಸ್ ಎಲ್ಲ ಹೇಗಿತ್ತು? ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತೂ ಸಕ್ಸಸ್ಫುಲ್ಲಾಗಿ ಮುಗೀತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಆಗಿದ್ದು ಒಂದೇ ಒಂದು ಬೇಜಾರು ಏನಪ್ಪ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿದ್ದು, ಅದು ಒಂದೇ ಬೇಜಾರಾಗಿದ್ದು. ಬಟ್ ಮೇಜರಾಗಿ ಜಾಸ್ತಿ ಏನು ಪ್ರಾಬ್ಲಮ್ ಆಗಿಲ್ವಲ್ಲ ಅಂತ ಖುಷಿ ಆಯಿತು ಅಷ್ಟೇ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿಗೆ ನಮ್ಮ ಈ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ಪಿನ ಜರ್ನಿ ವಿಡಿಯೋ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟು ಇನ್ಯಾವ ದೇಶಕ್ಕೆ ಹೋಗ್ತೀವಿ, ಯಾವ ಊರಿಗೆ ಹೋಗ್ತೀವಿ, ಯಾವ ಪ್ಲೇಸ್ ನೋಡಬೇಕು ಅಂತ ಇದ್ದೀವಿ ಅನ್ನೋದೆಲ್ಲ ನೋಡಬೇಕು ಅಂದರೆ ನನ್ನ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಅಥವಾ ನೀವೇ ಯಾವ್ದಾದ್ರು ಸಜೆಷನ್ಸ್ ಕೊಡೋಂಗಿದ್ರೆ ಕೊಡಿ. ಯಾವ ಪ್ಲೇಸ್ ಚೆನ್ನಾಗಿದೆ ನಿಯರ್ ಬೈ ಬ್ಯಾಂಗ್ಳೂರಲ್ಲೇ ಹೇಳಿ, ಹೋಗಿ ಬರೋಣ ಎಲ್ಲರೂ ಕೂಡ. ಹೇಗಿದೆ ಏನು ಎತ್ತ ಅಂತ ನೀವು ನಿಮ್ಗೆ ಇಷ್ಟ ಆಗಿರೋಂಥ ಪ್ಲೇಸ್ನ ಸಜೆಸ್ಟ್ ಮಾಡಿ. ನಾವು ಅದೇ ಥರ ಪ್ಲೇಸ್ಗೆ ಹೋಗಿ ನೋಡ್ಕೊಂಡು ಬರ್ತೀವಿ ಹೇಗಿದೆ ಅಂತ ಹೇಳಿ. ಅದನ್ನು ಎಕ್ಸ್ಪ್ಲೋರ್ ಮಾಡೋಣ, ಓಕೆನಾ? ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಎಲ್ಲರೂ ವೀಡಿಯೋಸ್ನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ ನೋಡಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಬಾಯ್ ಬಾಯ್.